ಕಷ್ಟಕ್ಕಾದವನೇ ನೆಂಟ, ಆಪತ್ತಿಗಾದವನೇ ಬಂಟ. ಆಂಜನೇಯ, ಬಜರಂಗಿ, ಹನುಮಂತ ಶ್ರೀರಾಮದೇವರ ಪರಮಭಕ್ತ. ರಾಮಭಕ್ತಿಯಲ್ಲಿ, ಶಕ್ತಿಯಲ್ಲಿ, ಸೇವೆಯಲ್ಲಿ ಹನುಮಂತನನ್ನ ಮೀರಿಸುವವರುಂಟೆ? ಇಂತಹ ಹನುಮಂತನ ಭಕ್ತಿ ಮತ್ತು ಸೇವೆಯನ್ನ ಮೀರಿಸುವ ಕಲಿಯುಗದ ಪಟೇಲ, ಜನರ ಮನಗೆದ್ದ ಗೌಡ, ಮನೆ ಮಂದಿಗೆಲ್ಲ ಇವರೇ ಪ್ರೀತಿಯ ಯಜಮಾನ. ಜನರ ಸೇವೆಯ ಜನನಾಯಕ, ಜನಸೇವೆಯೇ ಇವರ ಕಾಯಕ. ತನು ಮನ ಮತ್ತು ಜನರ ಆಪದ್ಬಾಂಧವ. ಇಂತಹ ಸರ್ವಗುಣಗಳ ಸಂಗಮದಂತಿರುವ ಜನನಾಯಕ ಬೆಂಗಳೂರು ಮಹಾನಗರದ ಲಿಂಗರಾಜಪುರದಲ್ಲಿದ್ದಾನೆ. ಇವರೇ ಸರ್ವಗುಣ ಸಂಪನ್ನ ಲಿಂಗರಾಜಪುರದ ಪಟೇಲ್ ರವಿಕುಮಾರ್. ಬೆಂಗಳೂರಿನ ಸರ್ವಜ್ಞ ನಗರದ ಜನಪ್ರಿಯ ನಾಯಕ, ಇಂಧನ ಸಚಿವ KJ ಜಾರ್ಜ್ ರವರ ಗರಡಿಯಲ್ಲಿ ಪಳಗಿ, ಜಾರ್ಜ್ ರವರ ನೆರಳಂತೆ, ಇವರ ಕೈ ಸನ್ನೆಯಂತೆ ಸರ್ವಜ್ಞ ನಗರ ಮತ್ತು ಲಿಂಗರಾಜಪುರದಲ್ಲಿ ಜನಮನ ಗೆದ್ದ ಪಟೇಲ್ ರವಿಕುಮಾರ್ ಇದೀಗ ಬರ್ತ್ಡೇ ಸಂಭ್ರಮದಲ್ಲಿದ್ದಾರೆ. ಲಿಂಗರಾಜಪುರ ಜನತೆ ಪಟೇಲ್ ರವಿಯವರ ಬರ್ತ್ಡೇನ ತಮ್ಮ ಮನೆಯ ಹಬ್ಬದಂತೆ ಆಚರಿಸ್ತಾ ಇದ್ದಾರೆ. ಲಿಂಗರಾಜಪುರದಲ್ಲಿ ಎಲ್ಲಿ ನೋಡಿದರೂ ಪಟೇಲ್ ರವಿಯವರ ಫ್ಲೆಕ್ಸ್, ಬ್ಯಾನರ್ಸ್ ಮತ್ತು ಬಂಟಿಂಗ್ಸ್. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂಬರುವ GBA ಚುನಾವಣೆಯಲ್ಲಿ ಲಿಂಗರಾಜಪುರದಿಂದ ಪಟೇಲ್ ರವಿಯವರು ಗೆದ್ದಿದ್ದಾರೆ ಎಂಬುದರ ಸಂಕೇತದಂತಿದೆ ಇವರ ಬರ್ತ್ಡೇಯ ಸಂಭ್ರಮ ಮತ್ತು ಸಡಗರ. ಜನರೇ ಅಭಿಮಾನದಿಂದ ಪಟೇಲ್ ರವಿಯವರ ಬರ್ತ್ಡೇನ ಮನೆ ಮಗನ ಬರ್ತ್ಡೇ ರೀತಿ ಆಚರಿಸ್ತಾ ಇರೋದು ಲಿಂಗರಾಜಪುರದಲ್ಲಿ ಪಟೇಲ್ ರವಿಯವರ ಖ್ಯಾತಿಯನ್ನ ಹಿಮಾಲಯದಷ್ಟು ಉತ್ತುಂಗಕ್ಕೇರಿಸಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಲಿಂಗರಾಜಪುರದ ಜನರ ಮನದ ಒಡೆಯ ಪಟೇಲ್ ರವಿಕುಮಾರ್ ಸಾಹೇಬ್ರೆ, ನಿಮಗಿದೋ ಹೃದಯ ತುಂಬಿದ ಜನರ ತನುಮನ ಗೆದ್ದ ಹುಟ್ಟುಹಬ್ಬದ ಶುಭಾಶಯ. ಹ್ಯಾಪಿ ಬರ್ತ್ಡೇ ಡ್ಯಾಡಿ. ಇನ್ನು ಹೋಗ್ತಾ ಹೋಗ್ತಾ ಜೀವನದಲ್ಲಿ ಪೊಲಿಟಿಕ್ಸಲ್ಲಿ ಎಲ್ಲ ಆರೋಗ್ಯ ಎಲ್ಲ ಕೊಟ್ಟು ಇನ್ನು ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡೋ ಶಕ್ತಿ ಕೊಡಲಿ ದೇವರು ಅಂತ ಆಚರಿಸ್ತೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ತಾತ. ಹ್ಯಾಪಿ ಬರ್ಡೇ ರವಿಯಪ್ಪ. ಹುಟ್ಟುಹಬ್ಬ ರವಿಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟಿದಬ್ಬ ಶುಭಾಶಯಗಳು ರವಿಯಣ್ಣ, ಪಟೇಲ್ ರವಿಯಣ್ಣ ಅವರಿಗೆ. ರವಿಯಣ್ಣ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ರವಿಯಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಪಲ್ಯ ಸರ್. ರವಿ ಹುಟ್ಟುಹಬ್ಬದ ಶುಭಾಶಯಗಳು. ರವಿನ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟಿದಬ್ಬ ಶುಭಾಶಯಗಳು ನಮ್ಮ ಅಣ್ಣ ಸರ್. ಅವ್ರ ಹುಟ್ಟುಹಬ್ಬದ ಶುಭಾಶಯ ಕೇಳ್ತೇವೆ. ಅವ್ರಿಗಿನ್ನ ಅವ್ರ ದೇವರ ಆಯುಷು ನೆಮ್ಮದಿ ಖುಷಿ ಕೊಟ್ಟು ಅವ್ರು ಕಾಪಾಡ್ತಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ವರ್ಷದ ಜನ್ಮದಿನ ಆಚರಿಸ್ಕೊತಿದ್ದಾರೆ. ಅವ್ರಿಗೆ ದೇವರು 100 ವರ್ಷ ಇನ್ನೂ ಚೆನ್ನಾಗಿ ಆಯುಷು ಇದೆಲ್ಲ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿರಲಿ ಅಂತ ನಾವು ಬೇಡ್ಕೊತಿದ್ದೀವಿ ದೇವರ. ಹುಟ್ಟುಹಬ್ಬ ಶುಭಾಶಯಗಳು ಪಟೇಲ್ ರವಿಕುಮಾರ್ ಅವ್ರಿಗೆ. ಅವ್ರ ಆರೋಗ್ಯ ಐಶ್ವರ್ಯ ದೇವ್ರು ಚೆಂದ ಕೊಟ್ಟು ಇನ್ನೂ ಒಂದು 100 ಜನ ಇನ್ನೂ 100 ಕಾಲ ಬದುಕಿ MLA ಆಗಲಿ ಅಂತ ಆಸೆ ಬೀಳ್ತೀವಿ ನಾವು. ಸ್ವಸ್ತ್ಯಸ್ತುತೆ ಕುಶಲಮಸ್ತು ಚಿರಾಯುರಸ್ತು ಐಶ್ವರ್ಯಮಸ್ತು ಬಲಮಸ್ತು ರಾಷ್ಟ್ರಭಕ್ತೆ ಸದಾ ಹಸ್ತು ವಂಶ ಸದೈವ ಭವತಾರ್ಧಿ ಸುದೀರ್ಘೋಸ್ತು ಆಯುಷ್ಮಾನ್ ಭವ ಆಯುಷ್ಮಾನ್ ಭವ ಆಯುಷ್ಮಾನ್ ಭವ. ಪಟೇಲ್ ರವಿ ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ. ಪ್ರತಿಯೊಂದು ಊರಿಗೆ ಒಳ್ಳೆಯ ಯಜಮಾನ, ಸನ್ನಡತೆಯ ಗೌಡರು ಮತ್ತು ಸದ್ಭಾವನೆಯ ಪಟೇಲರು ಇರಬೇಕು ಅಂತಾರೆ. ಸುಮಾರು 700 ವರ್ಷಗಳಷ್ಟು ಹಿನ್ನೆಲೆ ಪಟೇಲ್ ರವಿಕುಮಾರ್ ಅವರ ಕುಟುಂಬಕ್ಕಿದೆ. ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹತ್ತಿರದ ಚೌಡಸಂದ್ರದ ಶ್ರೀ ಪ್ರಸನ್ನ ಆಂಜನೇಯ ದೇವರ ಒಕ್ಕಲಿಗೆ ಸೇರಿದ ಗೌಡರ ದೊಡ್ಡ ಕುಟುಂಬ ಇವರದ್ದು. ಸರ್, ಪಟೇಲ್ ಅಂದರೆ ನಾವು ಸುಮಾರು ಇದೊಂದು 700 ವರ್ಷದಿಂದ ಪಟೇಲರು. ಅದೇ ನಮ್ಮ ತಂದೆಯವರು ಪಟೇಲ್ ರವಿಕುಮಾರ್ ಅವರು, ಅವ್ರ ತಂದೆಯವರು ಪಟೇಲ್ ನಾರಾಯಣ ಸಾಮಪ್ಪ, ಅವ್ರ ತಂದೆಯವರು ಚಿಕ್ಕ ಮುನಿಯಪ್ಪ, ಅವ್ರ ತಂದೆಯವರು ದೊಡ್ಡ ಮುನಿಯಪ್ಪ ಅಂತ ಸುಮಾರು ಒಂದು 700 ವರ್ಷ ಹಿನ್ನೆಲೆ ಇದೆ. ಬಂದು ಇಲ್ಲಿ ನಮ್ಮದು ಆ್ಯಕ್ಚುಲಿ ಚೌಡ್ಸಂದ್ರ ಮನೆ ದೇವರು. ನಮ್ಮ ತಾತ ಹೇಳ್ತಾ ಇದ್ದಿದ್ದು ಈ ಥರ 700 ವರ್ಷ ಇತ್ತು, ನಾವೇ ದೇವಸ್ಥಾನ, ಗೋಪಾಲಸ್ವಾಮಿ ದೇವಸ್ಥಾನ ಒಂದು ಕಟ್ಟಿದ್ರಿ. ಅದಾದ ನಂತರ ನಮ್ಮದು ಆವಾಗಿಂದ ಬಂದಿರೋದು ಇದು ಪಟೇಲು. ಮತ್ತು ವರ್ಷಕ್ಕೊಂದು ಸರಿ ನಾವು ದೇವರನ್ನ ಆಚೆ ಎತ್ಬಿಟ್ಟು ಊರು ಎಲ್ಲಿದೆಯೋ ಅಲ್ಲಿ ಮೆರವಣಿಗೆ ಮಾಡಿ ಒಂದು ಮೊದಲು ಪೂಜೆ ನಮ್ಮದೇ. ಪ್ಲಸ್ಸು ಅಂಬಂತಾರೆ. ಅಂಬಂದರೆ ಒಂದು
ಬನ್ನಿ ಮರನ ಬನ್ನಿ ಮರಕ್ಕೆ ಬಾಣ ಇಟ್ಬಿಟ್ಟು ಬಾಣ ಬಿಟ್ಬಿಟ್ಟು 500 ಕೈಲಿ ಬಿಡಿಸೋದು. ಅದಾದ ನಂತರ ನಾವು ಕತ್ತಿಯಲ್ಲಿ ಹೊಡೆದು ವರ್ಷಕ್ಕೊಮ್ಮೆ ಊರಿಗೆ ಒಳ್ಳೇದಾಗಲಿ ಅಂತ ನಾವು ಸುಮಾರು ವರ್ಷಗಳಿಂದನೂ ಇದು ನಡ್ಕೊಂಬರ್ತಾ ಇದೆ. ಇದು ಆ್ಯಕ್ಚುಲಿ ದಸರಾ ಹಿಂದೆ ಮುಂದೆ ಮಾಡೋದು. ನಾವು ದಸರಾ ಆಗಿ ಒಂದು ವಾರಕ್ಕೆ ನಾವು ಮಾಡೋದು, ದೀಪಾವಳಿ ಮುಂಚೆ. ಇದು ಸುಮಾರು ಒಂದು 700 ವರ್ಷ ಇತಿಹಾಸ ಇದೆ. ಈಗ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ನಮ್ಮ ತಂದೆಯವರು ಪಟೇಲು ರವಿಕುಮಾರು ಅವರು ನಿರ್ಮಾಣ ಮಾಡಿದ್ದಾರೆ. ಈಗ ಮೊನ್ನೆ ಒಂದು 6 ತಿಂಗಳಿಂದ ತಾನೇ ಒಂದು ಕಲ್ಲಲ್ಲಿ ಕಟ್ಟಿ, ಅದೊಂದು ಶತಮಾನ ಇರಲಿ, ಇಟ್ಕೆ ಎಲ್ಲ ಬೇಡ, ಕಲ್ಲಲ್ಲೇ ಕಟ್ಟೋಣಂತ ಒಂದು 10 ಇಯರ್ಸ್ ಶ್ರಮಪಟ್ಟು ಈಗ ಅದನ್ನು ಮುಗಿಸಿ ಒಂದು 6 ತಿಂಗಳಿಂದ ನಾವು ಮತ್ತು ನಮ್ಮ ಪಟೇಲ್ರಂತ 2 ಮನೆಯವರು ಇದ್ದೀರಿ. ಅವರು ಕುತ್ಕೊಂಡು ಪೂಜೆ ಎಲ್ಲ ಏನು ಬೇಕದು ಮುತ್ತಲಮ್ಮ ದೇವಸ್ಥಾನ ಮತ್ತು ಗೋಪಾಲಸ್ವಾಮಿ ಅಂತ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೀರಿ. ಹೌದು, ಮತ್ತು ಖುಷಿ ಇದೆ. ಇವಾಗ ನಾವೇ ರಾಜೇಶ್ ಗೌಡ ಅಂತ ನಮ್ಮ ಹೆಸರು. ಇವಾಗ ನಮ್ಮ ಮಗ ಧನುಷ್ ಪಟೇಲ್, ನಮ್ಮ ತಂದೆಯವರು ರವಿಕುಮಾರ್ ಪಟೇಲ್, ಅವ್ರ ತಂದೆಯವರು ಪಟೇಲ್ ನಾರಾಯಣ ಸಮ್ಮಪ್ಪ, ಮತ್ತು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇಲ್ಲೇ ಇದ್ದಾರೆ, ಪಟೇಲ್ ಗಿರೀಶ್ ಅಂತ, ಅವರಪ್ಪ ಪಟೇಲ್ ರಾಮಯ್ಯ ಅಂತ. ಹಾಗೆ ನಮ್ಮ 2 ಕುಟುಂಬದವ್ರೂ ಊರನ್ನ ಅವಾಗಿಂದ ನೋಡ್ಕೊಂಡು ಏನೇ ಸಮಸ್ಯೆಗಳು ಏನೇ ಇದ್ರೂ ಮುಂದಾಗಿ ಇವರೇ ಫಸ್ಟು ಎಲ್ಲದರಲ್ಲೂ ಹೋಗೋದು, ಆಮೇಲೆ ಎಲ್ಲ ಮಾಡೋದು. ಆಮೇಲೆ ಇವಾಗ ಅವರಾದ್ಮೇಲೆ ನಾವು ಅವ್ರ ಜೊತೆ ನಿಂತ್ಕೊಂಡು ಎಲ್ಲ ಮಾಡ್ತಾಯಿದ್ದೀರಿ. ನಾನು ಲಕ್ಷ್ಮಿ, ಲಿಂಗರಾಜಪುರದಲ್ಲಿ ಪಟೇಲ್ ನಾರಾಯಣ ಸೋಮಪ್ಪ ಹಾಗೂ ನಂಜಮ್ಮನವರ ಮೊದಲನೇ ಮಗಳು. ಅವರಿಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು, 2 ಗಂಡ್ಮಕ್ಳು. ಅದರಲ್ಲಿ 4ನೇಯವರೇ ರವಿ ಪಟೇಲು, ನಮ್ಮ ತಾಯಿಯವರ ತುಂಬಾ ಪ್ರೀತಿಯ ಮಗ. ಇವರು ಮದರ್ ಹಾಸ್ಪಿಟಲ್ ಅಲ್ಲಿ ಫೆಬ್ರವರಿ 10ನೇ ತಾರೀಕು 1974 ಬೆಳಗಿನ ಜಾವ 6 ಗಂಟೆಗೆ ಜನನ ಆಯಿತು. ಸೂರ್ಯ ಉದಯಿಸೋ ಸಮಯದಲ್ಲಿ ಹುಟ್ಟಿದ ಕಾರಣ ಆ ತಕ್ಷಣನೇ ರವಿ ಅಂದ್ರೆ ಸೂರ್ಯ, ರವಿಕುಮಾರ್ ಅಂತ ಆಗ್ಲೇ ಹೆಸರು ನಾವು ಹೇಳ್ಕೊಂಡು ಅದೇ ತರ ರವಿ ಪಟೇಲ್ ಅಂತ ಅವರು ಈಗ ಲಿಂಗರಾಜಪುರದಲ್ಲಿ ತುಂಬಾ ಪ್ರಸಿದ್ಧಿಯಾಗಿದ್ದಾರೆ. ರವಿ ಪಟೇಲು ಜನಗಳ ಸೇವೆ ಮಾಡ್ತಾ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಅದು ಅವ್ರ ಬಾಯಲ್ಲಿ ಬರ್ತಾ ಇಲ್ಲ, ಜನಗಳೇ ಹೇಳ್ತಾ ಇದ್ದಾರೆ ನಮ್ಮ ರವಿ ಅಣ್ಣ ಅವರು ತುಂಬಾ ಜನರ ಸೇವೆ ಮಾಡ್ತಾ ಇದ್ದಾರೆ ಅಂತ. ಅವರು ಒತ್ತಾಯದ ಮೇರೆಗೆ ಇವರು ಈ ಸಲ ಜನನಾಯಕನಾಗಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಒಂದು ಕಾರ್ಪೊರೇಟರ್ ಆಗ್ಬೇಕು ಅಂತ ಅವ್ರ ಮನದ ಆಸೆ. ನಮ್ಮ ಗ್ರಾಮ ದೇವತೆ ಮುತ್ತಲ್ಲಮ್ಮ, ಮನೆ ದೇವರ ಆಂಜನೇಯ ಸ್ವಾಮಿ ಹಾಗೂ ನಮ್ಮ ವೇಣುಗೋಪಾಲ ಸ್ವಾಮಿ ಅವರ ಆಶೀರ್ವಾದ ಕೃಪೆಯಿಂದ ಅವರು ಕಾರ್ಪೊರೇಟರ್ ಆಗಿ ಜಯಿಸಿ ಬಂದು ಮುಂದಿನ ಹುಟ್ಟು ಹಬ್ಬದಷ್ಟರಲ್ಲಿ ಎಲ್ರಿಗೂ ಒಳ್ಳೆ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡಲಿ ಜನರಿಗೆ ಅಂತ ನಾನು ತುಂಬಾ ಬಯಸ್ತೀನಿ. ದೊಡ್ಡ ಮುನಿಯಪ್ಪ ಮತ್ತು ಚಿಕ್ಕ ಮುನಿಯಪ್ಪ ಕುಟುಂಬದ ಕುಡಿ ಪಟೇಲ್ ನಾರಾಯಣ ಸೋಮಪ್ಪ ಮತ್ತು ನಂಜಮ್ಮ ದಂಪತಿಯ 4 ಜನ ಮಕ್ಕಳಲ್ಲಿ ಪಟೇಲ್ ರವಿ ಅವರು 4ನೇ ಮಗ. ಪಟೇಲ್ ರವಿ ಅವರು ಪಟೇಲ್ಗಾರಿಕೆಯನ್ನ, ಗೌಡ್ತನವನ್ನ 100 ವರ್ಷಗಳಿಂದ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ರು. ಅನೇಕ ಧಾರ್ಮಿಕ ಸೇವಾ ಕಾರ್ಯಗಳಲ್ಲೂ ಇವ್ರ ಕುಟುಂಬ ತೊಡಗಿಸಿಕೊಂಡಿತ್ತು. ಇನ್ನು ಪಟೇಲ್ ರವಿ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಲಿಂಗರಾಜಪುರ ಸಮೀಪದ ಸಿದ್ಧಾರ್ಥ ಶಾಲೆಯಲ್ಲಿ ನಡೆಸ್ತಾರೆ. PUCನ ಬೆಂಗಳೂರಿನ SJR ಕಾಲೇಜಿನಲ್ಲಿ ಓದಿ ಕಳೆದ 2 ದಶಕಗಳಿಂದ ಜನಸೇವೆಗೆ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಡ್ಯಾಡಿಗೆ ಫ್ಯಾಮಿಲಿ ಅಂತ ಬಂದರೆ ತುಂಬ ಕನೆಕ್ಟೆಡ್ ಜಾಸ್ತಿ ಇದ್ದಾರೆ, ಹಾಗೂ ನಮ್ಮ ಮಕ್ಕಳಂತ ಬಂದಾಗ ತುಂಬ ಇಷ್ಟಪಡ್ತಾರೆ ಹಾಗೂ ತುಂಬ ಕನೆಕ್ಟೆಡ್ ಆಗಿದ್ದಾರೆ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಫನ್ನಾಗಿ ಕುತ್ಕೊಂಡು ಮಾತಾಡಿಕೊಂಡು ಗೇಮ್ಸ್ ಆಡ್ಬೋದು. ಕೋವಿಡ್ ಟೈಮಲ್ಲೆಲ್ಲ ತುಂಬ ಸ್ಪೆಂಡ್ ಮಾಡಿದ್ರಿ ಒಟ್ಟಿಗೆ ಎಲ್ಲ, ಕ್ಯಾರಮ್ ಬೋರ್ಡ್ ಆಡಿಕೊಂಡು. ಹಾಗೂ ಕ್ರಿಕೆಟ್ ಅಂದರೆ ಜಾಸ್ತಿ ಇಷ್ಟ, ಅದು ಎಲ್ಲರಿಗೂ ಜೀನ್ಸಲ್ಲಿ ಬಂದುಬಿಟ್ಟಿದೆ. ನನ್ನ ತಮ್ಮ ಅದನ್ನು ಎಲ್ಲರೂ ಕುತ್ಕೊಂಡು ಕ್ರಿಕೆಟೆಲ್ಲ ಜಾಸ್ತಿ ಇಷ್ಟ ನೋಡೋಕ್ಕೆ ಹಂಗಂತ. ಹಾಗೂ ಫ್ಯಾಮಿಲಿ ಅದು ಲೈಕ್ ನಮಗೆ ಇನ್ ಕೇಸ್ ಏನಾದರೂ ಮೂವೀಸ್ ಅದೆಲ್ಲ ನೋಡೋಕ್ಕೂ ತುಂಬ ಇಷ್ಟ. ಲೈಕ್ ಅದೆಲ್ಲ ಎಲ್ಲದಕ್ಕೂ ಒಟ್ಟಿಗೆ ಮಾಡೋದೆಲ್ಲ ಇಷ್ಟಪಡ್ತೀರಿ. ಆ್ಯಂಡ್ ಓವರಾಲ್ ಆಗಿ ಲೈಕ್ ಹೆಲ್ಪ್ ಮಾಡಬೇಕು ಅಂತ ಬಂದಾಗ, ಯಾರಿಗಾದ್ರೂ ಸಹಾಯ ಮಾಡಬೇಕಂತ ಬಂದಾಗ ಅದು ಆಟೋಮ್ಯಾಟಿಕ್ಲಿ ಬಂದ್ಬಿಡುತ್ತೆ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಐ ಥಿಂಕ್ ದಟ್ ಇಸ್ ಕಮ್ ಫ್ರಮ್ ದ ಜೀನ್ಸ್ ಅಗೇನ್. ಪಟೇಲ್ರು ಅಂತ ಬಂದಾಗ ಎಲ್ಲ ಫಸ್ಟ್ ಇರ್ತೀರಿ, ಎಲ್ಲ ಮಾಡಬೇಕು ಅಂತ ಇರ್ತೀರಿ. ಹಾಗೂ ದಟ್ಸ್ ಆಲ್ ಓವರ್ ದ ಫ್ಯಾಮಿಲಿ, ಎಲ್ಲರಿಗೂ ಅದೇ ಬುದ್ಧಿ ಬಂದಿರೋದು. ಹೆಲ್ಪಿಂಗ್ ನೇಚರ್ ಕಂಟಿನ್ಯೂ ಆಗ್ತಾನೆ ಬಂದಿದೆ. ಟು ಬಿ ಫ್ರ್ಯಾಂಕ್, ಇವಾಗ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿರೋದು ನಿಜ, ಸತ್ಯ. 2021ಇಂದ ಒಳ್ಳೆ ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡ್ತಾರೆ. ಅದು ಅವ್ರಿಗೆ ಗೊತ್ತಿಲ್ದಿರ, ಅವ್ರಿಗೆ ಐಡಿಯಾ ಏನು ಇಲ್ದಿರ ಇವರೇ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಅವ್ರ ಜೊತೆಲಿರೋ ಸ್ನೇಹಿತರೆ ಎಲ್ಲ
ಪ್ಲ್ಯಾನ್ಸ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡ್ತಾರೆ. ಅದೇ ಥರ ಕುಟುಂಬದವರು ಅಷ್ಟೇ ಪ್ರತಿ ವರ್ಷ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಸರ್ಪ್ರೈಸ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಆ್ಯಕ್ಚುಲ್ ಆಗಿರೋದು ಅವರು ಬೇರೆ ಕಾಂಗ್ರೆಸ್ ಲೀಡರು, ಆದರೆ ಅವ್ರು ಎಲ್ಲರ ಜೊತೆ ಸೇರ್ತಾರೆ. BJP ಪಾರ್ಟಿ ಅವ್ರ ಜೊತೆನೂ ಫ್ರೆಂಡ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ದಾರೆ. ಇಟ್ ಇಸ್ ಓನ್ಲಿ ಲೈಕ್ ಪ್ರೊಫೆಷನ್ ಥರ, ಲೈಕ್ ಪೊಲಿಟಿಕ್ಸ್ ಅನ್ನೋದು ಒಂದು ಪಾರ್ಟು, ಬಟ್ ಅವ್ರ ನಿಜದ ಜೀವನದಲ್ಲಿ ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾರೆ. ಪಟೇಲ್ ರವಿಯವರು ಪುಷ್ಪಾರನ್ನ ಮದುವೆಯಾಗಿ ಇವರಿಗೆ ಧನುಶ್ರೀ ಎಂಬ ಪ್ರೀತಿಯ ಮಗಳಿದ್ದಾಳೆ. ಬಹುಸಂಖ್ಯೆಯ ಅವಿಭಕ್ತ ಕುಟುಂಬಕ್ಕೆ ಸೇರಿದ ಪಟೇಲ್ ರವಿಯವರು ಎಲ್ಲ ಅಣ್ತಮ್ಮಂದಿರು ಮತ್ತು ಅಕ್ಕ ತಂಗಿಯರ ಅಚ್ಚುಮೆಚ್ಚಿನ ಒಡನಾಡಿ. ಹಿರಿಯರಿಗೆ ಪ್ರೀತಿಯ ಮಗ, ಕಿರಿಯರಿಗೆ ನಲ್ಮೆಯ ದಾರಿದೀಪ. ತಾಯಿ ತಂದೆ ಅಣ್ಣ ತಮ್ಮ, ನಂಗೆ ಅಣ್ಣ ತಮ್ಮನಿಲ್ಲ, ನನಗೆ ಭಾವನೆನೇ ಇರಲಿಲ್ಲ, ಎಲ್ಲ ಅವನೇ ನೋಡಿದ್ದು, ಅಷ್ಟಾಯ್ತಾ. ಇವಕ್ಕೂ ಅವನೇ ನೋಡೋದು. ದೇವರಂತ ಮಗ, ಹೇಳೋಕ್ಕಾಗಲ್ಲ ಅದಲ್ಲ, ಸರಿನಾ? ಅಷ್ಟು ಒಳ್ಳೆ ಮಗ. ದೇವರು ಒಂದೇ, ಅವನು ಒಂದೇ ನನ್ಗಣ್ಣ. ಇವಾಗ ನಮ್ಮ ಮನೆ ಹೆಸರು ಅವನೇ ಅಣ್ಣ. ಅವನೇ ಇದು ಮಾಡೋದೆಲ್ಲ ನೋಡೋದು ಅವನೇ. ಲಿಂಗ್ಲಾಚೂರಿಕೆ ಮಗನಣ್ಣ, ಎಲ್ಲರೂ ನೋಡ್ತಾರಣ್ಣ. ನಾವು ಶಾಮಣ್ಣರು ಅಲ್ಲಿ ಮುತ್ತಾಲಮ್ಮನ ದೇವಸ್ಥಾನ ನೋಡ್ತಾ ಇದ್ರು, ಚೇರ್ಮನ್ರವರು, ಅದು ನಡೆಸ್ತಾವನೆ, ನೋಡ್ತಾವ ಎಲ್ಲ ಅಪ್ಪನೇ. ಇವಾಗ ಅಧ್ಯಕ್ಷನೂ ಆಗವನೆ, ಎಲ್ಲ ನೋಡ್ತಾನೆ, ಚೆನ್ನಾಗಿ ಹಳ್ಳಿ ನಡೆಸ್ತಾವ್ರೆ. ನಾನು 16 ವರ್ಷ ಆಯಿತು, ಎಲ್ಲ ಮಗನೇ ನೋಡ್ಕೊತಾವ್ರಣ್ಣ. ದೇವರ ಮಗಳನ್ನ ಅವನಿಗೆ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿರ್ಲಣ್ಣ. ಸರಿ, ಅವ್ರ ಕುಟುಂಬ ವಂಶ ಚೆನ್ನಾಗಿರಲಿ. ಇಂತಹ ಸಾಮಾಜಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಿರುವ ಪಟೇಲ್ ರವಿಯವರು ಮತ್ತವರ ಕುಟುಂಬ ಲಿಂಗರಾಜಪುರ ಸುತ್ತಮುತ್ತ ಮುತ್ಯಾಲಮ್ಮ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೇರಿದಂತೆ ಶ್ರೀರಾಮ, ಆಂಜನೇಯ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಮಾತೃಕೆಯರ ದೇವಸ್ಥಾನಗಳಲ್ಲಿ ತೊಡಗಿಸ್ಕೊಂಡು ಅನ್ನದಾನ, ಧಾರ್ಮಿಕ ಸೇವಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರ ನಿರ್ಮಾಣದ ದೇವಸ್ಥಾನಕ್ಕೆ ಸುತ್ತಮುತ್ತಲ ಜನರ ಸಹಕಾರ ದೊಡ್ಡ ಮಟ್ಟದಲ್ಲಿದೆ. ಜನರ ಸಹಕಾರ ನೆರವಿಂದ ಅತ್ಯದ್ಭುತವಾಗಿ ದೇವಸ್ಥಾನಗಳನ್ನು ನಿರ್ಮಿಸಿ ಧಾರ್ಮಿಕ ಸೇವೆಯಲ್ಲೂ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಶ್ರೀಕೃಷ್ಣ ಮುಂದೆ ಜಗದ್ಗುರಂ, ಇದು ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ಇದು ಬಂದು 1365ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿರುವಂಥ ದೇವರು. ನಾವು 10 ವರ್ಷ ಕೆಳಗೆ ಶಿಥಿಲಾವಸ್ಥೆ ಆಗಿತ್ತು, ಈಗ ನೂತನವಾಗಿ ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ಪ್ರಮುಖವಾಗಿ ಪಟೇಲ್ ರವಿ ಅಣ್ಣವರೇ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ಭಕ್ತಾದಿಗಳ ಸಹಕಾರದಿಂದ ದೇವಾಲಯ ನಿರ್ಮಾಣ ಮಾಡಿದ್ದೀವಿ. ಅವರು ಮುಂದಾಡಳಿತದಿಂದ ದೇವಸ್ಥಾನ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದ್ದೀವಿ. ದೇವರಿಗೆ ಪೂಜಾ ವಿಧಾನಗಳಾಗಲಿ, ದೇವರಿಗೆ ನೈವೇದ್ಯ ಆಗಲಿ, ದೇವರಿಗೆ ಪೂಜಾ ಪುನಸ್ಕಾರ ಅವ್ರ ದಯೆಯಿಂದ ಎಲ್ಲ ಸುಗಮವಾಗಿ ನಡೀತದೆ. ಅವರಿಗೆ ಈ ದಿವಸ ಹುಟ್ಟುಹಬ್ಬ ಶುಭಾಶಯಗಳು ನೀಡುತ್ತಾ ಭಗವಂತ ಅವರಿಗೆ 106 ಕಾಲ ಆಯುರಾರೋಗ್ಯ ಕೊಟ್ಟು ಸಕಲ ಐಶ್ವರ್ಯ ಕೊಟ್ಟು ಅವರು ಬೇಡುವಂಥ ಪದವೀಧರಗಳನ್ನು ಕೊಟ್ಟು ಅವರ ಆರೋಗ್ಯ ಕೊಡಲಿ. ಅದು ಅಲ್ಲದೆ ನಮ್ಮ ಗ್ರಾಮ ದೇವತೆಯಾದ ಶ್ರೀ ಮುತ್ಯಾಲಮ್ಮ ದೇವಿ ದೇವಾಲಯವನ್ನು ಸ್ಥಾಪನೆ ಮಾಡಿದ ಪಕ್ಕದಲ್ಲಿ, ಅದಕ್ಕೂ ಅವರ ಮುಂದಾಳತ್ವದಿಂದ ನಡೀತಾ ಇದೆ. ಅದು ಅಲ್ಲದೆ ಸಪ್ಪಿಂಗ್ ಸಂಸ್ಥೆಯಲ್ಲಿ ಶ್ರೀ ಮುತ್ಯಾಲಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿದ್ದು ವರ್ಷದೊಳಗೆ ಅವರಿಗೆ ಅನ್ನ ಸಂತರ್ಪಣೆ ಮಾಡಿ ತುಂಬ ಪುಣ್ಯ ಕಟ್ಟಿಕೊಂಡಿದ್ದಾರೆ. ಜನಗಳಿಗೆ ಇಲ್ಲ ಅನ್ನಲ್ಲ, ಬಡವರು ಬಗ್ಗರಿಗೆ ಎಲ್ಲ ತುಂಬ ಸಹಾಯ ಮಾಡ್ತಾರೆ. ಕೇಳಿದ್ದ ಇಲ್ಲ ಅನ್ನಲ್ಲ, ಅವರು ತುಂಬ ದಾನ ಧರ್ಮಾದಿಗಳು ಮಾಡ್ತಾರೆ. ಅದರಿಂದ ಅವರು 106 ವರ್ಷ ಕಾಲ ಚೆನ್ನಾಗಿದ್ದು ಆಯುರಾರೋಗ್ಯವಾಗಿದ್ದು ಅವ್ರ ಮನಸ್ಸಲ್ಲಿ ಏನು ನೆನೆಸ್ಕೊತಾರೋ ಎಲ್ಲ ಕಾರ್ಯ ಜಯಪ್ರದವಾಗಲಿ ಅಂತ ವೇಣುಗೋಪಾಲ ಸ್ವಾಮಿನ ಪ್ರಾರ್ಥನೆ ಮಾಡ್ಕೋತೀವಿ. ನೋಡಿ, ನಾವು ಮೊದಲೆಲ್ಲ ಪುಸ್ತಕಗಳಲ್ಲಿ ನೋಡಿದ್ದೀವಿ, ಓದಿದ್ದೀವಿ. ಪಾಳೆಗಾರಿಕೆ ಅಂದರೆ ಏನು, ರಾಜರಂದರೆ ಹೇಗಿರ್ತಾರೆ, ಅವ್ರ ನಡವಳಿಕೆ ಹೇಗಿರುತ್ತೆ ಅಂತ ನಾವು ಪುಸ್ತಕಗಳಲ್ಲಿ ಓದಿದ್ದೀವಿ. ಆದರೆ ನಮ್ಮ ಭಾಗ್ಯ ಆ ಪಾಳೆಗಾರನ್ನ, ಆ ರಾಜನ್ನೇ ನೋಡೋ ಥರ ನಮಗೆ ಭಾಗ್ಯ. ನಮಗೆ ಅವ್ರನ್ನ ನೋಡಿದಾಗೆಲ್ಲ ನೀವು ದೇವ್ರು ಅಂದ್ರಲ್ಲ, ದೇವ್ರ ಗುಡಿಯೊಳಗೆ ಕೂತಿರ್ತಾರೆ, ಹೊರಗಡೆ ಹೊರಗಡೆ ಚೇರ್ ಹಾಕೊಂಡು ಕೂತ್ಕೊಳ್ಳೋಂಥ ದೇವ್ರು ಯಾರಾದರೂ ಇದ್ದರೆ ನಮ್ಮ ಪಟೇಲ್ ರವಿ ಅಣ್ಣ. ಈ ಗ್ರಾಮದಲ್ಲಿ ನಡೆದಾಡೋ ದೇವ್ರು ಯಾರಾದರೂ ಇದ್ದರೆ ಅದು ಪಟೇಲ್ ರವಿ ಅಣ್ಣ. ನಾನು ಯಾವುದೋ ಮುಖಸ್ತುತಿ ವಿಸ್ಮೃತಿಗೆ ಅಂತ ಹೇಳ್ತಿಲ್ಲ. ಇಲ್ಲಿ ಯಾರಿಗೆ ಒಂದು ತೊಂದರೆ ಆದರೆ ರಾತ್ರಿ 1 ಗಂಟೆ ಆದ್ರೂ ಇಮಿಡಿಯೇಟಾಗಿ ಓಡ್ಬರ್ತಾರೆ. ಯಾರಿಗೇನೇ ಸಮಸ್ಯೆ ಆದ್ರೂ ಅದು ನೀವು ಹೇಳಬೇಕಂತಿಲ್ಲ, ಹೆಂಗತ್ತ ಅವ್ರು ತಿಳ್ಕೊಂಡ್ರು ಅಷ್ಟೇ ಅವ್ರು ನುಡ್ಕೊಂಡು ಹೋಗಿ ಅವ್ರಿಗೇನು ಸಹಾಯ ಬೇಕು ಅಂತ ಮಾಡೋವಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅವರು. ನೋಡಿ, ನನ್ನ ಬಗ್ಗೆ ಪರ್ಸ್ನಲಾಗಿ ಹೇಳಬೇಕು ಅಂತಂದರೆ, ನಾನು ಅವ್ರಿಗಿಂತ 10 ವರ್ಷ ಚಿಕ್ಕವನು. ನನ್ನ ಅಣ್ಣ ಅಂತಲೇ ಕರೀತಾರೆ, ಯಾವಾಗಲೂ ಹರಿಶಣ್ಣ ಅಂತ ಕರೀತಾರೆ. ನನಗೊಂಥರ ಮುಜುಗರ ಆಗುತ್ತೆ ಅವ್ರು ಅಣ್ಣ ಅಂದಾಗ. ಯಾಕಣ್ಣ, ಬಾರಣ್ಣ ಅಂತ ಕರೀತಾರೆ. ಸೊ ಹಾಗಾಗಿ ಅವರಲ್ಲಿರೋಂಥ ಭಾವನೆ ಏನು ಅಂತಂದರೆ, ಅವರಲ್ಲಿ ಒಂದು ಅನ್ಸ್ಕೊಂಡ್ಬಿಟ್ಟಿದ್ದಾರೆ, ಅವರು ನನಗಿಂತ ಕಿರಿಯನಿಲ್ಲ ಅನ್ನೋ ಪದನ ಅವನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಬಸವಣ್ಣ ಹೇಳೋ ಥರ ಆ ಪದಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಯಾರೇ ಬಂದ್ರೂ ಒಬ್ಬರನ್ನ ಹಿರಿಯರನ್ನ ಮಾತಾಡಿಸಿದ್ರೆ ಹೇಗೆ, ಮಗುನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ಬೇಕು, ದೊಡ್ಡವ್ರನ್ನ ಎಷ್ಟು ಗೌರವದಿಂದ ಮಾತಾಡಿಸ್ಬೇಕು, ಚಿಕ್ಕವ್ರನ್ನ ಎಷ್ಟು ಅಪ್ಪಿಗೆಯಿಂದ ಮಾತಾಡಿಸ್ಬೇಕು ಅಂತ ತಿಳಿದಿರುವಂಥ ವ್ಯಕ್ತಿ. ಅದು ಬೈ ಡಿಫಾಲ್ಟ್, ಬೈ ಬರ್ತ್ ಬಂದಿದೆ ಅವ್ರಿಗೆ. ಸೊ ಆ ಒಂದು ಇದರಲ್ಲಿ ನಮ್ಮ ಪಟೇಲ್ ರವಿಯನ್ನ ಅಂತಂದರೆ ಇಲ್ಲಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರು ಈ ಸುತ್ತಲೂ 10 ಗ್ರಾಮಗಳಲ್ಲಿ ಏನಿದ್ದಾವೆ ಎಲ್ಲೂ ಹೋಗಿ ಕೇಳಿದ್ರು
ಪಟೇಲ್ ರವಿಯನ್ನ ಅಂದರೆ ಹೇಳ್ತಾರೆ ನಮ್ಮೂರಿಗೂ ನಮ್ಮಲ್ಲೊಬ್ಬ ಪಟೇಲ್ ರವಿ ಬೇಕು ಅಂತಾರೆ. ಪಟೇಲ್ ರವಿ ಏನಂದರೆ ಒಂದು ಗ್ರಾಮಕ್ಕೆ ಸೀಮಿತ ಅಲ್ಲ, ಮನೆ ಅವ್ರ ಮನೆಗೆ ಬಂದ ಸೀಮಿತ ಅಲ್ಲ. ಇಲ್ಲಿ ಪ್ರತಿಯೊಂದು ಮನೆಗೂ ಅವ್ರನ್ನ ನಮ್ಮ ಅಣ್ಣ ಅಂತ ಭಾವಿಸೋರಿದ್ದಾರೆ, ತಂದೆ ಸ್ಥಾನದಲ್ಲಿ ಗುರ್ಸೋರಿದ್ದಾರೆ, ತಮ್ಮನ ಸ್ಥಾನದಲ್ಲಿ ಗುರ್ಸೋರಿದ್ದಾರೆ, ಮಗ ಅನ್ನೋ ಅಂತ ಗುರ್ಸೋ ಸ್ಥಾನದಲ್ಲಿದ್ದಾರೆ. ಅಷ್ಟೊಂದು ಜವಾಬ್ದಾರಿನ ಅವರು ಹೇಗೆ ನಿಭಾಯಿಸ್ತಾರೆ ಅಂತ ಗೊತ್ತಿಲ್ಲ. ಅವರು ಏನಂತಾರೆ, ಒಂಥರ ಕೊಹಿನೂರು ವಜ್ರ ಇದ್ದಂಗೆ ನಮಗೆ ಪಟೇಲ್ ರವಿಯನ್ನ ಅಂತಂದರೆ. ಭಾಳಷ್ಟು ಜನರನ್ನ ಪ್ರೀತಿಯಿಂದ ಮಾತಾಡ್ಸೋದಾಗಲಿ, ಅಂದರೆ ಇನ್ನೊಂದು ಏನಂದರೆ ಎಲ್ಲರೂ ಸೇವೆ ಮಾಡ್ತಾರೆ, ಏನೋ ಕೊಡ್ತಾರೆ, ಹುಟ್ಟಿದಬ್ಬದ ದಿನನೋ ಏನೋ ಒಂದು ಫೋಟೋ ಸೀಮಿತ ಆಗಿ ಒಂದು ಕೊಟ್ಟರು ಒಂದು 10 ಡಿಫ್ರೆಂಟ್ ಸ್ಟೈಲಲ್ಲಿ ಫೋಟೋ ತೊಗೊಂಡು ಕೊಡ್ತಾರೆ. ಅವ್ರು ಯಾವತ್ತೂ ಆ ಥರ ಫೋಟೋ ಪ್ರೇಮಿ ಅಲ್ಲ, ಯಾವತ್ತೂ ಅವ್ರು ಆ ಥರ ಬೀಗಿದವರಲ್ಲ. ಅವ್ರ ಹತ್ರ ಏನು ದೊಡ್ಡ ಶ್ರೀಮಂತರು ಏನಲ್ಲ. ಅವರು ಏನೋ ಒಂದು ರೀತಿ ಅವ್ರಿಗೆ ದೇವ್ರ ಆಶೀರ್ವಾದ ಕೊಡಬೇಕು, ಸೇವೆ ಮಾಡಬೇಕು ಅನ್ನೋ ಇರೋವಂಥದ್ದು. ಕೊಡೋದಕ್ಕೆ ಬೇಕಾಗಿರೋದು ಒಳ್ಳೆ ಹೃದಯ ಅಂತಾರಲ್ಲ, ಆ ಹೃದಯನ ಭಾಳಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದಾರೆ. ನಾನು ಕಂಡಂತೆ ಸರಳತೆಗೆ ಸರದಾರ ಅಂತ ಯಾರಾದರೂ ಇದ್ದರೆ ಅದು ರವಿಯನ್ನ, ಹೃದಯದಲ್ಲಿ ಶ್ರೀಮಂತ ಅಂತ ಯಾರಾದರೂ ಇದ್ದರೆ ಅದು ಪಟೇಲ್ ರವಿಯನ್ನ, ಪಾಳೆಗಾರಿಕೆಗೆ ಪಾಳೆಗಾರ ಅಂದರೆ ಅದು ರವಿಯನ್ನ. ಈ ರಾಜವಂಶಸ್ಥರು ರಾಜರಾದರೆ ರಾಜ ಅನ್ನೋದಕ್ಕೆ ಅದು ಅವರು ಸೂಟಬಲ್ ಆದವರು ರವಿಯನ್ನ. ಸರ್, ನಾವು ಚಿಕ್ಕ ವಯಸ್ಸಿಂದನೂ ಅವ್ರು ನೋಡ್ತಾ ಇದ್ದೀರಿ. ಈಗ ಒಂದು 20 ವರ್ಷದಿಂದ ನಾವು ತುಂಬ ಆತ್ಮೀಯರಾಗಿ ಜೊತೆಗಿದ್ದೀರಿ. ನಾವು ಎಷ್ಟೆಷ್ಟೋ ದುಡ್ಡಿರೋ ಜನಗಳನ್ನೆಲ್ಲ ನೋಡಿದ್ದೀರಿ. ಈ ಅಪ್ಪನ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿ ದಾನ ಮಾಡ್ತಾನೆ, ಅದೊಂದು ದೊಡ್ಡ ವಿಷಯ. ದುಡ್ಡಿಲ್ಲ ಅಂದ್ರೂ ಅಷ್ಟೇ, ಯಾರೋ ದುಡ್ಡಿರೋರು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಥರದ ಈ ಅಪ್ಪಂದು ದೊಡ್ಡ ಗುಣ ಅಂದರೆ ಒಂದು ಸಾವಾಗಲಿ ನಾವೇ ನೋಡಿದ್ದೀರಿ, ನಾವೇ ಕೊಟ್ಟಿದ್ದೀರಿ. ಸಾವಾಗಲಿ, ಒಂದು ಇದಾಗಲಿ, ಹಾಸ್ಪಿಟ್ಲ್ದಾಗಲಿ, ಎಜುಕೇಷನ್ ಆಗಲಿ, ಇದಕ್ಕಿಲ್ಲ ಅಂತ ಹೇಳಲ್ಲ. ಸಾಲ ಮಾಡಿ ಕೊಟ್ಟಿರೋದು ನೋಡೋದು ಇದೇ ಫಸ್ಟ್ ಅಪ್ಪನು. ನಾವು ಅವಳು ಕೇಳ್ತೀರಿ, ಏನಂದರೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ವಂಶ ಪರಂಪರೆ ಬಂದಿದೆ. ಬಟ್ ಇವು ಸ್ವಲ್ಪ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಏನೇ ಕಷ್ಟ ಅಂತ ಹೇಳ್ಕೊಂಡ್ರು, ಪೊಲೀಸ್ ಸ್ಟೇಷನ್ ಆಗ್ಬೋದು, ಆಸ್ಪತ್ರೆ, ಎಲ್ಲ ರೀತಿಯ ನೆರವುಗಳನ್ನು ಒಂದು ಕಾಲ್ಗೆ ಪಟೇಲ್ ರವಿ ಅವರು ಸ್ಪಂದಿಸಿ ನೆರವಾಗ್ತಾರೆ. ಅಂತಹ ಗುಣ ಇವರದ್ದು. ಮೊದಲನೇಯಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಬರ್ತಡೇ ಮಾಡ್ಕೊತಾ ಇದ್ದಾರೆ. ಅವ್ರ ಬರ್ತಡೇ 10ನೇ ತಾರೀಕು ಇರೋದ್ರಿಂದ ಅವ್ರು ಬರ್ತಡೇ ಮಾಡ್ಕೊತಾ ಇದ್ದಾರೆ. ಬಟ್ ಬರ್ತಡೇ ಮಾಡ್ಕೊಳೋದೇನು ಅಂತಂದರೆ, ಅವರು ಬಡವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕೋಸ್ಕರನೇ ಬರ್ತಡೇ ಮಾಡ್ಕೊತಾ ಇರೋದು, ಇಷ್ಟಾಗಿ ಹೇಳ್ಬೋದು. ಸರ್, ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಪ್ರತಿಯೊಂದನ್ನು ಎಲ್ಲ ಮಾಡ್ತಾಯಿದ್ದೀವಿ. ಅವರು 100% ಕಾರ್ಪೊರೇಟರ್ ಆಗ್ತಾರೆ ಲಿಂಗರಾಜಪುರಂ ವಾರ್ಡ್ಗೆ. ಬಹುಮತದಿಂದ ಗೆಲ್ಲಬೇಕು ಅನ್ನೋದು ನಮ್ಮ ಆಶೀರ್ವಾದ. ರವಿ ಅಣ್ಣ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಇದೆ. ನಾವು ಸುಮಾರು 30 ವರ್ಷ ಆಯಿತು ಸಾರ್ನ ನೋಡೋಕೆ ಹಿಡ್ದು ರವಿ ಅಣ್ಣವ್ರನ್ನ. ಅವ್ರ ಮನೆ ಮಕ್ಕಳು ಥರನ ಎಲ್ಲರನ್ನೂ ನೋಡ್ತಿದ್ದಾರೆ. ಅವರಂಥವ್ರನ್ನ ಪಡ್ಕೊಂಡಿರೋದು ನಮ್ಮ ಪುಣ್ಯ. ಈ ಒಂದು ಭಾಗದ ಜನರಿಗೆ ಸಿಕ್ಕಿರೋಂಥ ಅದೃಷ್ಟ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ತುಂಬಾ ಇದೆ. ನಮ್ಮ ಕಷ್ಟಕ್ಕೆ ಸುಖಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಅವರು ಯಾವ ಕ್ಷಣದಲ್ಲಿ ಕೇಳಿದ್ರು ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಅಷ್ಟು ಒಳ್ಳೆ ಸೇವೆ ಮಾಡ್ತಿದ್ದಾರೆ. ನಮ್ಮ ಎಲ್ಲರದ್ದು ಪುಣ್ಯ, ನಾವು ಭಾಗ್ಯವಂತರು ಅಂತ ಹೇಳ್ಬೋದು. ಹಿಂದೂ, ಕ್ರೈಸ್ತ ಮತ್ತು ಮುಸಲ್ಮಾನರು ಒಟ್ಟೊಟ್ಟಾಗಿ ನೆಲೆಸಿರುವ ಲಿಂಗರಾಜಪುರ ಮತ್ತು ಸರ್ವಜ್ಞನಗರ ಪ್ರದೇಶದಲ್ಲಿ ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ ಜನರು ಸಹೋದರ ರೀತಿ ಬಾಳಿ ಬದುಕ್ತಾ ಇದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಅಣ್ಣನಿಗೆ. ರವೀಣ ಬೇರೆಯವರಲ್ಲ, ಊರಿನ ಅಣ್ಣ. ಅಂದರೆ ಇಷ್ಟು ದಿನ ಈ ಕೆಲ್ಸಗಳು ಮಾಡ್ಕೊಂಬಂದಿರೋದ್ರಿಂದನೇ ಜಾರ್ಜ್ ಸಾರು ಕಡ್ದು ಈ ಸತಿ ಟಿಕೆಟ್ ಕೊಟ್ಟಿದ್ದಾರೆ, BBMPಯಲ್ಲಿ ಕೊಟ್ಟಿದ್ದಾರೆ. ಈ ಸತಿ ನಮಗೆ ಓಪನ್ ಆಗಿ ಹೇಳ್ಬೇಕಂದ್ರೆ ಓವರ್ ಕಾನ್ಫಿಡೆಂಟ್ ಅಲ್ಲ, ಅಣ್ಣ ಮನೇಲಿದ್ರೂ ಜೈಶೀಲವಾಗಿ ಎದ್ದು ಬರ್ತಾರೆ. ಅದರಿಂದನೇ ಅದು ನೀವು ಈ ಬ್ಯಾನರ್ಗಳಲ್ಲೇ ನೋಡ್ಬೋದು. ಅವ್ರಿಗಿರೋ ಅಭಿಮಾನ, ಪ್ರಾಬಲ್ಯತೆ ಮತ್ತು ಒಳ್ಳೆ ಕೆಲಸಕ್ಕೆ ಸೋಷಿಯಲ್ ವರ್ಕ್ ಅಂದರೆ ಏನು ಅಂದರೆ ಅಣ್ಣನ ಹತ್ರ ಕೇಳಬೇಕು. 11 ಗಂಟೆ ಆಗಲಿ, 12 ಗಂಟೆ ಆಗಲಿ, 2 ಗಂಟೆ ಆಗಲಿ, ಮನೆ ಹತ್ರ ಹೋಗಿ ಒಂದು ಕಾಲು, ಸ್ಟೇಷನ್ ಕೆಲಸ ಆಗಿರಲಿ, ಏನೇ ಕೆಲಸ ಆಗಿರಲಿ, ಯಾವುದಾದ್ರು ಒಂದು ಕೆಲಸ ಮಾಡೋದ್ರೆ ಇಮ್ಮಿಡಿಯೇಟಾಗಿ ಬಂದು ಸ್ಪಂದಿಸ್ತಾರೆ. ಸ್ಪಂದನೆ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಯಾವತ್ತೇ ಆದ್ರೂ ಎಲ್ಲಾದರೂ ಒಂದು ಫಂಕ್ಷನ್ ಕರೆದ್ರೂ ಮನೆ ಮಗನ ಥರ ಬಂದು ಬೆಳಗ್ಗೆ ಫಸ್ಟಿಂದ ಕೂತಿ ಸೆಕೆಂಡ್ ಲಾಸ್ಟ್ ಗಂಟೆ ಇದ್ಬಿಟ್ಟು ಕೆಲಸ ಕಾರ್ಯ ನೋಡ್ಕೊಂಡು ಹೋಗ್ತಾರೆ. ಇದರಿಂದ ನಮ್ಮ ಅಣ್ಣನಿಗೆ ಯಾವತ್ತಿದ್ರೂ ಈ ಬರ್ತಡೆಗೆ ಒಳ್ಳೆ ದೇವರು ಆಶೀರ್ವಾದ ಮತ್ತು ಯಾವತ್ತೂ ಗೆಲುವು ಕೊಡಬೇಕು ಅಂತ ನಾವು ಆಶ್ರಮ. ಇದಕ್ಕೆಲ್ಲ ಕಾರಣ ಇಂಧನ ಸಚಿವ KJ ಜಾರ್ಜ್ ಸಾಹೇಬರು ಮತ್ತು ಪಟೇಲ್ ರವಿ ಅವರ ಉತ್ತಮ ನಾಯಕತ್ವದ ಗುಣಗಳು ಅಂತಾರೆ ಸ್ಥಳೀಯ ಜನತೆ. ಜನರ ಬಾಯಲ್ಲೇ ಪಟೇಲ್ ರವಿ ಅವರ ಅಭಿಮಾನ ಮತ್ತು ಗುಣಗಾನವನ್ನ ನೀವು ಕೇಳಿ. ಅವರು ತುಂಬ ಅವ್ರ ಫ್ಯಾಮ್ಲಿಗೆ ಅದು ಬ್ಲಡ್ಡಲ್ಲೇ ಬಂದಿದೆ, ಪಟೇಲ್ ವಂಶ ಅಂತ. ಅವರು ಬಡವ್ರ ಸೇವೆ, ಅವರು ರಾಜಕೀಯ 10 ವರ್ಷ ಆಗಿದೆ ಇವಾಗ.
ಬಾಸ್ ಪ್ರೆಸಿಡೆಂಟ್ ಆಗಿ. ಇವಾಗೇನೋ ದೇವರು ಅದೃಷ್ಟ ಸೇರಿ ಒಂದು ಕೌನ್ಸಿಲರ್ ಸೀಟ್ ಆಗೋಗಿದೆ. ನಮ್ಮ ಬಡವ್ರು ಅಂದ್ರೇ ಅವ್ರಿಗೆ ಆಸೆ. ಅವ್ರ ಮನೆ ಕೆಲಸ ಬಿಟ್ಟು ರಾತ್ರಿ 1 ಗಂಟೆಗೆ ಕರೆದ್ರೇನು ಬಂದು ಬಡವ್ರಿಗಾಸಿ ನಿಂತಿರ್ತಾರೆ. ಅವ್ರ ವಂಶನೇ ಪರಂಪರೆನೇ ಪಟೇಲ್ ವಂಶ ಅವ್ರದ್ದು. ಬಡವ್ರ ಸೇವೆ ಅಂತಲೇ ನಿಂತಿದ್ದಾರೆ. ಅವ್ರ ಮನೆಯದೇನು ಲೆಕ್ಕ ನೋಡಲ್ಲ ಅವರು. ಫಸ್ಟು ಬಡವರು ಮನೆ ಫ್ರೆಂಡ್ಸು ಚೆಂದಾಗಿ ನೋಡ್ಬಿಟ್ಟು ಆಮೇಲೆ ಅವ್ರ ಮನೆ ಕೆಲಸನೂ ನೋಡಲ್ಲ ಅವರು. ಇದುವರೆಗೂ ಮನೆದು ಅವ್ರು ಏನು ನೋಡಿದ್ದೇ ಇಲ್ಲ. ಎಲ್ಲ ಬಡವ್ರಿಗೋಸ್ಕರನೇ ಅವರು ಅವ್ರ ಜೀವನ ಮುಡುಪಾಗಿ ಇಟ್ಬಿಟ್ಟಿದ್ದಾರೆ. ಬಡವರ ಬಂದು ಆಶಾ ಕಿರಣ ಥರ ಅವರು. ರವಿ ಸಾರು ಭಾರಿ ಒಳ್ಳೆ ಮನುಷ್ಯ, ಸಮಾಜ ಸೇವೆ ಭಾಳ ಮಾಡ್ತಾರೆ. ಸ್ಪೋರ್ಟ್ಸ್ಗಂತೂ ಎಂಕರೇಜ್ ಮಾಡ್ತಾರೆ. ಮಕ್ಕಳಿಗೆ ಈ ಬಾಲ್ ಇಸ್ಕೊಡೋದು, ಫುಟ್ಬಾಲ್ ಬಡವ್ರಿಗೆ ಆ ಟೀ ಶರ್ಟ್ ಕೊಡೋದು, ಮತ್ತು ಎಲ್ಲ ಥರನೂ ಒಳ್ಳೆ ಮನುಷ್ಯ. ಅವರು ಸಮಾಜ ಸೇವೆಯಲ್ಲಿ ನಂಬರ್ 1 ಈ ಏರಿಯಾಗೆ. ಯಾರೇ ಜನ ಬಂದರೂ ಒಳ್ಳೆ ಸ್ಪಂದನೆ ಮಾಡ್ತಾರೆ, ಒಳ್ಳೆ ಸ್ಪಂದಿಸ್ತಾರೆ. ಆದರೆ ಅವ್ರು ನೋಡೋಕ್ಕೆ ಹಿಂಗಿರ್ತಾರೆ, ಆದರೆ ಆ ಹೃದಯ ಬಂದು ಮಗು ಥರ. ಇದು ಯಾರು ಹೇಳಿರಲ್ಲ. ಅವರು ಜಾಸ್ತಿ ಜೋರಾಗಿ ಮಾತಾಡಲ್ಲ. ಮಾತಾಡಿದ್ರೆ 1-2 ಮಾತು ಮಾತಾಡ್ತಾರೆ. ನನಗಂತೂ ಅವರು ಭಾಳ ಇಷ್ಟ.